ಇಲ್ಲ ನಿಮ್ಗೆ ಗೊತ್ತಿದೆ, ಮನೇಲಿ ಒಬ್ರು ಅಜ್ಜಿ ಇದ್ದಂಗೆ ಊಟದ ಕೊನೆಗೆ ಮಜ್ಜಿಗೆ ಬೇಕು ಅಂತ. ಮಜ್ಜಿಗೆನ ತಿನ್ಬೇಕು, ಮೊಸರನ್ನ ತಿಂದರೆ ತೃಪ್ತಿ ಆಯ್ತಪ್ಪ, ಊಟ ಆಯಿತು ಅಂತ, ಒಳ್ಳೆ ತೆಗೆ ಬಂದ್ಬಿಡುತ್ತೆ, ತೃಪ್ತಿ ಆಯ್ತು ಅಂತ. ನಿಮ್ಮ ಮಜ್ಜಿಗೆ ಬಗ್ಗೆ, ಮೊಸರು ಬಗ್ಗೆ ಭಾಳಷ್ಟು ತಪ್ಪು ಕಲ್ಪನೆಗಳಿದೆ. ಮೊಸರು ಕೆಲವರು ಹೇಳ್ತಾರೆ ಶೀತ ಆಗ್ಬಿಡುತ್ತೆ ಮೊಸರು ತೊಗೋದು, ಕೆಲವರು ಅಸ್ತಮೇತರು ತೊಗೋಬಾರ್ದು, ಕೆಲವರು ಕಂಡ್ಲು ಕಟ್ಬಿಡುತ್ತೆ ಅಂತಾರೆ, ಕೆಲವರು ರಾತ್ರಿ ಹೊತ್ತು ತೊಗೋಬೇಡಿ ಅಂತಾರೆ. ಸೊ ಮಜ್ಜಿಗೆ ಮೊಸರು ಬಗ್ಗೆ ನಾನಾ ರೀತಿಯಾಗಿದ್ದ ಊಹಾಪೋಹಗಳಿದೆ. ಅವಳು ಯಾವ ಸರಿ ಯಾವ ತಪ್ಪು, ಮೊಸರಿಂದ ಆಗುವಂಥ ಅನುಕೂಲಗಳೇನು, ಮೊಸರಲ್ಲಿ ಯಾವ ಪೋಷಕಾಂಶಗಳಿದೆ, ಮೊಸರು ತಿನ್ನೋ ಡೈಜೆಷನ್ಗೆ ಏನು ಹೆಲ್ಪ್ ಆಗುತ್ತೆ, ಎಲ್ಲ ವಿವರವಾಗಿ ಪೂರ್ತಿ ವಿಡಿಯೋದಲ್ಲಿ ಹೇಳ್ತೀನಿ. ಪೂರ್ತಿ ವಿಡಿಯೋ ನೋಡಿ. ಒಂದು ಸೈಡ್ ನಾನು ಡಾಕ್ಟರ್ ಮುರಳೀಧರ್ ಅಂತ. ಸರ್ ನಾನು ಇನ್ನೂ ಹೆಚ್ಚು ವಿಡಿಯೋಗಳು ಮಾಡಿದ್ದೀನಿ. ವಿಡಿಯೋ ಲೈಕ್ ಮಾಡಿ ಮತ್ತು ಇವಾಗ ಶೇರ್ ಮಾಡಿ. ಮಜ್ಜಿಗೆ ಇಂಪಾರ್ಟೆನ್ಸು ಪೂರ್ತಿ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಫಸ್ಟ್ ಆಫ್ ಆಲ್ ಮೊಸರು ಅಂದರೆ ಏನು ಅಂತ ಫಸ್ಟ್ ತಿಳ್ಕೊಳ್ಳೋಣ. ನಿಮ್ಗೆ ಗೊತ್ತಿದೆ ಎಲ್ಲರಿಗೂ. ಹಾಲು ತೊಗೊಂಡು ಬರ್ತೀನೋ, ಹಾಲು ಹೆಪ್ಪಾಗ್ತೀವಿ ಅಲ್ವ. ನಾವು ಚಿಕ್ಕವರಿದ್ದಾಗ ನಮ್ಮ ಅಪ್ಪ ಅಮ್ಮ ಕಳಿಸ್ತಾ ಇದ್ರು, ಪುಟ ಹೋಗ್ಬಿಟ್ಟು ಸ್ವಲ್ಪ ಹಾಲಿಗೆ ಹೆಪ್ಪಿಸ್ಕೊಂಡ್ಬಿಡೋ ಪಕ್ಕದ ಮನೆಯಲ್ಲಿ ಅಂತ. ಮೂರ್ನಾಲ್ಕು ದಿವಸ ಎಲ್ಲರಿಗೂ ಹೋಗ್ಬಿಟ್ರೆ ಹಾಲು ಇರುತ್ತೆ, ಅದಕ್ಕೆ ಹೆಪ್ಪಾಕೋಕ್ಕೆ ಮಜ್ಜಿಗೆ ಅಥವಾ ಮೊಸರಲ್ಲ, ಪಕ್ಕದ ಮೇಲೆ ಹೋಗಿ ಇಸ್ಕೊಂಬರ್ತೀವಿ ಹೆಪ್ಪಾಕೋದು ಅಂತ ಹೇಳ್ತೀವಲ್ಲ. ಹೆಪ್ಪಾಗ್ದ ಏನಂತಂದರೆ ಲ್ಯಾಕ್ಟೋಸ್ ಅಂತ ಇರುತ್ತೆ ಹಾಲಲ್ಲಿ, ಅದು ಲ್ಯಾಕ್ಟಿಕ್ ಆ್ಯಸಿಡ್ ಕನ್ವರ್ಟ್ ಆಗುತ್ತೆ. ಮತ್ತು ಇಟ್ಸ್ ಬಿಕಮ್ ವೆರಿ ಗುಡ್ ಪ್ರೋಬಯೋಟಿಕ್ ಅಂತ ಹೇಳ್ತೀವಿ. ಪ್ರೋಬಯೋಟಿಕ್ಸಲ್ಲಿ ನಿಮಗೆ ಅದರಲ್ಲಿ ಲ್ಯಾಕ್ಟೋಬೆಸಿಲಸ್ ಅಂತೆ, ಬೈಫಿಡಾ ಬ್ಯಾಕ್ಟೀರಿಯಾಸ್ ಅಂತ ಬರ್ತದೆ. ಇವೆಲ್ಲ ಇರೋದ್ರಿಂದ ಏನಾಗುತ್ತೆ, ಅದು ಗಟ್ ಹೆಲ್ತ್ಗೆ ಭಾಳ ಒಳ್ಳೆಯದು. ಗಟ್ಟಲ್ಲಿ ಗುಡ್ ಬ್ಯಾಕ್ಟೀರಿಯಾಸ್ ಇರುತ್ತೆ, ಬ್ಯಾಡ್ ಬ್ಯಾಕ್ಟೀರಿಯಾಸ್ ಇರುತ್ತೆ. ಗುಡ್ ಬ್ಯಾಕ್ಟೀರಿಯಾಸ್ ಸೂಕ್ಷ್ಮಾಣುಗಳು, ಸೂಕ್ಷ್ಮಜೀವಿಗಳು ಇರೋದ್ರಿಂದ ಏನಾಗುತ್ತೆ, ಹೆಲ್ತ್ಗೆ ಭಾಳ ಅನುಕೂಲ. ಗಟ್ ಹೆಲ್ತ್ಗೆ ನಿಮ್ಮ ಗಟ್ಟಲ್ಲಿ ಚೆನ್ನಾಗಿದ್ರೆ ಎಷ್ಟೊಂದು ಕಾಯಿಲೆಗಳು ಕಡಿಮೆ ಆಗುತ್ತೆ. ನಿಮ್ಮ GI ಸಿಸ್ಟಮ್ಸ್ ಕಾಯಿಲೆಗಳು ಕಡಿಮೆ ಆಗುತ್ತೆ. ಆಮೇಲೆ ಡೈಜೆಷನ್ ಪವರ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಕಟ್ಸೋದ್ರಿಂದ. ಮತ್ತು ನಿಮ್ಗೆ ಗ್ಯಾಸ್ಟ್ರಿಕ್ಕು, ಅಸಿಡಿಟಿ ಎಲ್ಲ ಅವಾಯ್ಡ್ ಆಗುತ್ತೆ, ಬ್ಲೋಟಿಂಗ್ ಅದು ಅವಾಯ್ಡ್ ಆಗುತ್ತೆ, ಕಾನ್ಸ್ಟಿಪೇಷನ್ ಅವಾಯ್ಡ್ ಆಗುತ್ತೆ. ಈ ರೀತಿ ನಾನಾ ರೀತಿ ಅನುಕೂಲಗಳಿದೆ ನೀವು ಮೊಸರು ತಿನ್ನೋದ್ರಿಂದ. ಸೊ ಮೊಸರು ನೀವು ರೆಗ್ಯುಲರ್ ಬಳಸೋದ್ರಿಂದ, ಎಸ್ಪೆಷಲಿ ಊಟಕ್ಕೆ ಮುಂಚೆಗೆ, ಊಟ ಎಲ್ಲ ಆದ್ಮೇಲೆ ಕೊನೆಗೆ ಮೊಸರು, ನಾನು ಹೇಳೋಗ್ಲೇ ಹೇಳಿದ್ನಲ್ಲ, ಒಂದು ಮನೆಗೆ ಅಜ್ಜಿದ್ದಂಗೆ ಊಟಕ್ಕೆ ಒಂದು ಮಜ್ಜಿಗೆ ಇರಬೇಕು ಅಂತ. ಸೊ ಏನಂದರೆ ತೃಪ್ತಿ ಭಾವನೆ ಕೂಡ, ಅದ್ರ ಟ್ರಿಪ್ಟೋಫ್ಯಾನ್ ಅಂತ ತೃಪ್ತಿ ಕೂಡ ಆಗುತ್ತೆ. ಇದರಿಂದ ಊಟ ಮಾಡಿದಾಗ ತೃಪ್ತಿ ಆಗುತ್ತೆ, ಜೊತೆಗೆ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ. ಇವಾಗ ಹೊಟ್ಟೆ ತುಂಬ ತಿನ್ಬಿಟ್ಟಿರ್ತೀರ, ಸೊ ನೀವು ಮೊಸರನ್ನ ತಿನ್ನೋದು ಡೈಜೆಷನ್ಗೆ, ಯಾಕೆ ನಾನು ಹೇಳಿದಂಗೆ ಲ್ಯಾಕ್ಟೋಬೆಸಿಲಸ್ ಎಲ್ಲ ಕೆಲವು ಬ್ಯಾಕ್ಟೀರಿಯಾಸ್, ಹೆಲ್ತಿ ಗಟ್ಟಿರಬೇಕು ಅಂತ ಬ್ಯಾಕ್ಟೀರಿಯಾಸ್ ಇರುತ್ತೆ. ಸೊ ಡೈಜೆಷನ್ಗೆ ಭಾಳ ಉಪಕಾರಿ. ಭಾಳ ಜನ ಮಾಡ್ತಾರೆ ಬರೀ ಮುದ್ದೆ ತಿನ್ಬಿಡ್ತಾರೆ, ಸಾಲ ತಿನ್ನ ಮಜ್ಜಿಗೆ ತಿನ್ನೋದಿಲ್ಲ. ಇವತ್ತಿಂದನೇ ವಿಡಿಯೋ ಫಾಲೋ ಮಾಡಿ. ಖಂಡಿತ ಮೊಸರನ್ನ ನೀವು ಊಟ ಮಾಡಲೇಬೇಕು. ಸ್ವಲ್ಪ ಹೋದ್ರೆ ಸರಿ ಮೊಸರು ಊಟ ಮಾಡಿ, ಜೊತೆ ಸ್ವಲ್ಪ ಮಜ್ಜಿಗೆ ಕುಡಿದ್ರೆ ಇನ್ನೂ ಒಳ್ಳೆಯದು. ಇಲ್ಲ ನಮ್ಮ ಗಟ್ ಹೆಲ್ತ್ ಭಾಳ ಇಂಪಾರ್ಟೆಂಟು. ನಮ್ಮ ಗಟ್ ಅಂತ ಹೇಳ್ತೀವಲ್ಲ, ನಮ್ಮ ಇಂಟೆಸ್ಟ್ ಏನಿದೆ, ನಮ್ಮ ಸಣ್ಣ ಕರಳ ಆರೋಗ್ಯ ಏನಿದೆಯಲ್ಲ, ಅದು ಭಾಳ ಮುಖ್ಯ. ನಿಮ್ಮ ಓವರಾಲ್ ಹೆಲ್ತ್ನ ನಿಮ್ಮ ಗಟ್ ಹೆಲ್ತ್ ಕೂಡ ಡಿಸೈಡ್ ಮಾಡ್ತಾ ಇರ್ತೀವಿ. ಯಾಕೆಂದರೆ ಎಷ್ಟೊಂದು ಕಾಯಿಲೆಗಳು ಗಟ್ ಹೆಲ್ತಲ್ಲಿ ಚೆನ್ನಾಗಿರಲಿಲ್ಲ ಅಂದರೆ, ಗಟ್ಟಲ್ಲಿ ಕೆಲವು ಬ್ಯಾಡ್ ಬ್ಯಾಕ್ಟೀರಿಯಾಸ್ ಇರುತ್ತೆ, ಅವೆಲ್ಲ ಜಾಸ್ತಿ ಆದರೆ ಗುಡ್ ಬ್ಯಾಕ್ಟೀರಿಯಾ ಕಡಿಮೆ ಆಗುತ್ತೆ. ಸೊ ಹಾಗೆ ನಾನು ಯಾವಾಗಲೂ ಹೇಳಿದ್ರೆ ಮೊಸರಲ್ಲಿ ನಿಮಗೆ ಗುಡ್ ಬ್ಯಾಕ್ಟೀರಿಯಾಸ್ ಇದೆ, ಲ್ಯಾಕ್ಟೋಬೆಸಿಲಸ್ ಇರುತ್ತೆ, ಬೈಫಿಡಾಸ್ ಬ್ಯಾಕ್ಟೀರಿಯಾ ಅಂತ, ಅವೆಲ್ಲ ಗುಡ್ ಬ್ಯಾಕ್ಟೀರಿಯಾಸ್, ಹೆಲ್ತಿ ಬ್ಯಾಕ್ಟೀರಿಯಾಸ್. ಅವು ನಮ್ಮ ಹೆಲ್ತ್ನ ಕಾಪಾಡುತ್ತೆ. ಸೊ ಇಂಬ್ಯಾಲೆನ್ಸ್ ಆದರೆ ಸಾಕಷ್ಟು ಕಾಯಿಲೆ ಬರುತ್ತೆ. ಯಾವ ಕಾಯಿಲೆಗಳು ಬರುತ್ತೆ ಡಾಕ್ಟರ್ ಅಂತ ನಾನು ಹೇಳಿದಂಗೆ ನೋಡಿ, ಏನಾಗುತ್ತೆ, ಕೆಲವು ಅಸಿಡಿಟಿ ಬರೋದು, ಬ್ಯಾಕ್ಟೀರಿಯಾಸ್ ಹೆಚ್ಚು ಕಡಿಮೆ ಆದಾಗ, ಕಾನ್ಸ್ಟಿಪೇಷನ್ ಆಗೋದು, ಕೆಲವು ಸ್ಕಿನ್ ಡಿಸೀಸ್, ಕೆಲವು ಅಲರ್ಜಿಗಳು, ಜಾಯಿಂಟ್ ಪೈನು, ಮೈಗ್ರೇನ್, ತಲೆನೋವು ಬರುತ್ತೆ. ಈಗ IBS ಇದೆ, ಇನ್ಫ್ಲಮೇಟರಿ ಬೌಲ್ ಸಿಂಡ್ರೋಮ್ ಅಂತಿದೆ. ಈ ರೀತಿ ನಾನಾ ಕಾಯಿಲೆಗಳು ನಿಮಗೆ ಬ್ಯಾಕ್ಟೀರಿಯಾಸ್ ಹೆಚ್ಚು ಕಡಿಮೆ ಆದಾಗ, ಗಟ್ಟ ಇರುವಂಥ ಗುಡ್ ಬ್ಯಾಕ್ಟೀರಿಯಾಸ್ ಕಡಿಮೆ ಆಗಿ ಬ್ಯಾಡ್ ಬ್ಯಾಕ್ಟೀರಿಯಾಸ್ ಹೆಚ್ಚಾದಾಗ ಆಗುವಂಥ ಕಾಯಿಲೆಗಳು. ಸೊ ಅವಾಗ ಏನಾಗುತ್ತೆ, ನಿಮ್ಗೆ ಈ ಥರ ಆದಾಗ ಏನಾಗುತ್ತೆ, ನಿಮ್ಮ ಹೆಲ್ತ್ ಹಾಳಾಗುತ್ತೆ. ಗಟ್ ಹೆಲ್ತ್ ಹಾಳಾದರೆ ನಿಮ್ಮ ಓವರಾಲ್ ಹೆಲ್ತ್ ಕೂಡ ಹಾಳಾಗುತ್ತೆ. ಸೊ ಹಾಗೆ ಹೇಳಿದ್ರೆ ನಿಮ್ಮ ಮೊಸರು ತೊಗೊಳೋದ್ರಿಂದ ಏನಾಗುತ್ತೆ, ನಿಮ್ಮ ಬ್ಯಾಕ್ಟೀರಿಯಾಸ್, ಗುಡ್ ಬ್ಯಾಕ್ಟೀರಿಯಾಸ್ ಬಾಡಿಲಿ ಇಂಪ್ರೂವ್ ಆಗುತ್ತೆ. ಸೊ ಹಾಗಾಗಿ ನಿಮ್ಮ ಓವರಾಲ್ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ. ಈ ರೀತಿ ಕಾಯಿಲೆಗಳು ಕೂಡ ಬರೋದು ಕಡಿಮೆ ಆಗುತ್ತೆ. ಹಾಗಾಗಿ ಮೊಸರನ್ನ ಕಂಪಲ್ಸರಿ ತಿನ್ನಿ. ಕರಡ್ಸಲ್ಲಿರುವಂತಹ ಮೊಸರಲ್ಲಿರುವಂಥ ನ್ಯೂಟ್ರಿಯೆಂಟ್ ಅಂಶಗಳು ಯಾವುದು ಅಂದರೆ, ಯಥೇಚ್ಛ ಪ್ರೋಟೀನ್ ಇದೆ, ಜೊತೆಗೆ ನಿಮಗೆ ಫ್ಯಾಟ್ ಚೆನ್ನಾಗಿದೆ, ಹೆಲ್ತಿ ಫ್ಯಾಟ್ ಇದೆ, ಕಾರ್ಬೋಹೈಡ್ರೇಟ್ಸ್ ಕೂಡ ಸ್ವಲ್ಪ ಮಟ್ಟಿಗಿದೆ, ಕ್ಯಾಲ್ಶಿಯಂ, ಬೋನ್ ಹೆಲ್ತ್ಗೆ ಕ್ಯಾಲ್ಶಿಯಂ, ನಾನು ಆರ್ಥೋಪೆಡಿಕ್ ಸರ್ಜನ್, ಕ್ಯಾಲ್ಶಿಯಂ ಭಾಳ ಇಂಪಾರ್ಟೆಂಟು. ಮೊಸರು ಸಿಕ್ಕಷ್ಟು ಒಳ್ಳೆ ಕ್ಯಾಲ್ಶಿಯಂ ಇರುತ್ತೆ, ಫಾಸ್ಫರಸ್ ಸಿಗುತ್ತೆ, ವೈಟಮಿನ್ B12 ಕೂಡ. ನಾನು ಹೇಳಿದಾಗ ವೆಜಿಟೇರಿಯನ್ಸ್ಗೆ ಅದು ವೈಟಮಿನ್ B12 ಕೊಡ್ತಾ ಒಂದು ವೀಡಿಯೋ ಮಾಡ್ತಾ ನೋಡಿ. ವೆಜಿಟೇರಿಯನ್ಸ್ಗೆ ವೈಟಮಿನ್ B12 ಸ್ವಲ್ಪ ಕಡಿಮೆ ಇರುತ್ತೆ. ಹಾಗೆ ಮೊಸರನ್ನ ಯಥೇಚ್ಛವಾದ್ರೆ ವೈಟಮಿನ್ B12 ಕೂಡ ಸಿಗುತ್ತೆ, ಮತ್ತು ವೈಟಮಿನ್ B2 ಅಂತ ರಿಬೋಫ್ಲಿನ್, ಅದು ಕೂಡ ವಿಟಮಿನ್ಸ್ ಸಿಗುತ್ತೆ. ಯಥೇಚ್ಛವಾಗಿ ಈ ರೀತಿ ಎಲ್ಲ ಆಹಾರಾಂಶಗಳು, ಪ್ರೋಟೀನು, ಹೆಲ್ತಿ ಫ್ಯಾಟ್ಸ್ ಎಲ್ಲ ಸಿಗೋದ್ರಿಂದ ಮೊಸರು ನಿಮ್ಮ ಓವರಾಲ್ ಹೆಲ್ತ್ಗೆ ಭಾಳ ಅನುಕೂಲ ಆಗುತ್ತೆ. ವೈಟಮಿನ್ B12 ವೆಜಿಟೇರಿಯನ್ಸ್ ಕೂಡ ಹೆಲ್ಪ್ ಆಗುತ್ತೆ. ಸೊ ರೆಗ್ಯುಲರ್ ಆಗಿ ನೀವು ಮೊಸರನ್ನ ಕೆಲವು ಮೊಸರನ್ನ ತಿನ್ನೋಕ್ಕಾಗಲ್ಲ, ಬೇಡ, ನೀವು ಒಂದು ಬಟ್ಲಲ್ಲಿ ಮೊಸರು ತೊಗೊಂಡು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ತಿನ್ಬಿಡಿ.
ಒಟ್ಟು ಮೊಸರು ದೇಹಕ್ಕೆ ಹೋಗ್ಬೇಕಷ್ಟೇ, ನೀವು ಮೊಸರನ್ನೇ ತಿನ್ಬೇಕಂತಿಲ್ಲ. ಸೊ ಮೊಸರನ್ನ ಆ ರೀತಿ ಉಪಯೋಗಿಸ್ತಾ ಏನಾಗುತ್ತೆ, ನಿಮ್ಮ ಓವರ್ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ, ಎಲ್ಲ ರೀತಿಯ ಪೋಷಕಾಂಶ ಯಥೇಚ್ಛವಾಗಿ ಸಿಗುತ್ತೆ. ಸೊ ಎಲ್ಲ ಯಥೇಚ್ಛವಾಗಿ ನಿಮ್ಗೆ ಕಾರ್ಬೋಹೈಡ್ರೇಟ್ಸು ಫ್ಯಾಟ್ಸ್ ಎಲ್ಲ ಹೆಲ್ತಿ ಫ್ಯಾಟ್ಸ್ ಇದ್ದಾಗ ಅಂತ ಆಟೋಮೆಟಿಕ್ ನೀವು ಹೆಲ್ತಿ ಆಗ್ತೀರ. ಹಾಗೆ ಮೊಸರನ್ನ ಖಂಡಿತವಾಗ್ಲೂ ಕೆಲವು ಮಕ್ಕಳು ತಿನ್ನೋದೇ ಇಲ್ಲ, ಮೊಸರು ತಿಂದ್ರೆ ಆಗಲ್ಲ, ಕೆಲವು ಹಾಲು ಕುಡಿಯೋಕ್ಕಾಗಲ್ಲ, ಲ್ಯಾಕ್ಟೋಸ್ ಇಂಟ್ರಾಸ್ ಇರುತ್ತೆ, ಹಾಲು ಕುಡಿದ್ರೆ ಪರವಾಗಿಲ್ಲ. ಬಟ್ ಮೊಸರಲ್ಲಿ ಲ್ಯಾಕ್ಟೋಸ್ ಇಲ್ಲ, ಲ್ಯಾಕ್ಟಿಕ್ ಆಸಿಡ್ ಕನ್ವರ್ಟ್ ಆಗಿಬಿಡುತ್ತೆ. ಸೊ ಹಾಲು ಕೆಲವರಿಗೆ ಕುಡಿದ್ರೆ ಅಲರ್ಜಿ ಆಗುತ್ತೆ, ಲ್ಯಾಕ್ಟೋಸ್ ಇಂಟ್ರಾಸ್ ಕುಡಿಯೋಕ್ಕಾಗಲ್ಲ. ಅದೇ ಬಟ್ ಮೊಸರು ತಿನ್ಬೋದು, ಮಜ್ಜಿಗೆ ತಿನ್ಬೋದು, ಅದ್ರಲ್ಲಿ ಲ್ಯಾಕ್ಟೋಸ್ ಎಲ್ಲ ಲ್ಯಾಕ್ಟಿಕ್ ಆಸಿಡ್ ಆಗುತ್ತೆ. ಹಂಗಾಗಿ ಟ್ರೈ ಮಾಡಿ ನೋಡಿ. ಯಾರು ಲ್ಯಾಕ್ಟೋಸ್ ಇಂಟ್ರಾನ್ಸ್ ಇರುತ್ತಲ್ಲ ಅವ್ರು ನಾನು ಕೆಲವು ಪೇಷಂಟ್ಸ್ ಎಲ್ಲ ಮೊಸರು ಮಜ್ಜಿಗೆ ಉಪಯೋಗಿಸ್ತಾರೆ, ದೇ ಆರ್ ಹ್ಯಾಪಿ. ಸೊ ತೀರಾ ಥರ ಅಲರ್ಜಿ ಇದ್ದರೆ ಅವಾಯ್ಡ್ ಮಾಡಿ, ಇಲ್ಲ ಖಂಡಿತ ಉಪಯೋಗಿಸ್ಬೋದು. ನಾನು ಹೇಳಿದ್ರೆ ಭಾಳಷ್ಟು ಅನುಕೂಲ ಆಗಿದೆ ಮೊಸರು ಉಪಯೋಗಿಸೋದಿಲ್ಲ. ಹಾಗೆ ಖಂಡಿತ ಯಾರ್ಯಾರು ಮೊಸರನ್ನ ತಿಂತಲ್ಲ ಅವ್ರು ಕೂಡಲೇ ವಿಡಿಯೋನ ಅವ್ರು ಫಾರ್ವರ್ಡ್ ಮಾಡಿ ಅವ್ರ ವಿಡಿಯೋ ನೋಡಿ ಇವತ್ತಿನ ಮೊಸರು ನನ್ನ ತಿನ್ನೋಕ್ಕೆ ಶುರು ಮಾಡಿ, ಮೊಸರನ್ನ ತಿನ್ನೋಕ್ಕೆ. ಮತ್ತು ವಿಡಿಯೋನ ಇವಾಗಲೇ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಮೊಸರಿಂದ ಭಾಳ ಏನು ಹೆಲ್ತ್ ಆಗುತ್ತೆ, ಹೆಲ್ತ್ ಇಶ್ಯೂಸ್ ಏನಾಗುತ್ತೆ, ಏನೇನಕ್ಕೆ ಹೆಲ್ಪ್ ಆಗುತ್ತಪ್ಪ ಅಂದರೆ ಹೈ ಹೆಲ್ತ್ಗೆ ಹೆಲ್ಪ್ ಆಗುತ್ತೆ, ನರ್ವ್ಸ್ ಹೆಲ್ತ್ಗೆ ಭಾಳ ಇಂಪಾರ್ಟೆಂಟು, ಮತ್ತು ಬ್ರೈನ್ ಹೆಲ್ತ್ ಮತ್ತು ಬೋನ್ಸ್ ಹೆಲ್ತ್, ಹಾರ್ಟ್ ಹೆಲ್ತ್. ಸೊ ನಿಮ್ಗೆ ಗೊತ್ತಿಗೆ ಮೊಸರನ್ನ ಆಲ್ರೆಡಿ ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ ರಿಚ್. ಸೊ ಬೋನ್ ಹೆಲ್ತ್ಗೆ ಖಂಡಿತ ಹೆಲ್ಪ್ ಆಗುತ್ತೆ, ಮತ್ತು ವೈಟಮಿನ್ ಡಿ ಕೂಡ ಸಮ್ ರೇಂಜಲ್ಲಿ ಇರುತ್ತೆ. ಸೊ ಹಾಗೆ ಬೋನ್ ಹೆಲ್ತ್ಗೆ, ಬೋನ್ನ ಕ್ಯಾಲ್ಸಿಯಂ ಮೆಟಬಾಲಿಸಮ್ ಅವಕ್ಕೆಲ್ಲ ಭಾಳ ಅನುಕೂಲ ಆಗುತ್ತೆ. ಸೊ ಹಾಗೆ ಬೋನ್ ಹೆಲ್ತ್ಗೆ ಭಾಳ ಇಂಪಾರ್ಟೆಂಟ್. ಮತ್ತು ಹಾರ್ಟ್ ಹೆಲ್ತ್ ಕೂಡ ಹೋಮೋಸಿಸ್ಟಿನ್ ಲೆವೆಲ್ನ ಕಡಿಮೆ ಮಾಡುತ್ತೆ. ಯಾರಿಗೆ ಸ್ವಲ್ಪ ಹಾರ್ಟ್ ಪ್ರಾಬ್ಲಮ್ಸ್ ಇರುತ್ತೆ ಅವ್ರಿಗೆಲ್ಲ ಹೋಮೋಸಿಸ್ಟಿನ್ ಲೆವೆಲ್ ಜಾಸ್ತಿ ಇರುತ್ತೆ. ಸೊ ಈ ಕರಡ್ಸ್ ಹೋಮೋಸಿಸ್ಟಿನ್ ಲೆವೆಲ್ ಕೂಡ ಕಡಿಮೆ ಮಾಡುತ್ತೆ. ಹಾಗೆ ಹಾರ್ಟ್ ಹೆಲ್ತ್ಗೆ ಭಾಳ ಒಳ್ಳೆಯದು. ಮತ್ತು ಇದರಲ್ಲಿ ಗುಡ್ ನ್ಯಾಚುರಲ್ ಹಾರ್ಟ್ ಹೆಲ್ಪ್ ಆಗುವಂತಹ HDL ಅಂತೀವಿ. HDL ಅನ್ನುವಂಥದ್ದು ಒಂದು ಕೊಲೆಸ್ಟ್ರಾಲ್, ಅದು ಜಾಸ್ತಿ ಪ್ರಮಾಣದಿರುತ್ತೆ. ಹಾರ್ಟ್ಗೆ ಮಾರ್ಗ ಒಂದು LDL ಅದು ಕಡಿಮೆ ಇರುತ್ತೆ. ಸೊ HDL ಜಾಸ್ತಿ ಇರೋದ್ರಿಂದ ನೀವು ಹಾರ್ಟ್ ಹೆಲ್ತ್ ಕೂಡ ಭಾಳ ಅನುಕೂಲ ಆಗುತ್ತೆ. ಸೊ ಇಷ್ಟೆಲ್ಲ ನಾನ್ ರೀತಿ ಅನುಕೂಲ ಇದೆ. ಬ್ರೈನ್ ಕೂಡ ಭಾಳ ಹೆಲ್ಪ್. ಮೊಸರನ್ನ ತಿನ್ನೋ ಸ್ವಲ್ಪ ಚುರುಕಾಗಿರ್ತಾರೆ. ಮೊಸರದಲ್ಲೂ ಕೂಡ ಬ್ರೈನ್ ಬೇಕಾಗುವಂಥ ಪೋಷಕಾಂಶಗಳು ಚೆನ್ನಾಗಿರುತ್ತೆ. ಸೊ ಹಾಗೆ ಈ ರೀತಿಯ ನಾನಾ ರೀತಿಯ ಅನುಕೂಲಗಳಿದೆ. ಹಾಗೆ ರೆಗ್ಯುಲರ್ ಆಗಿ ಮೊಸರನ್ನ ಇವಾಗಲೇ ತಿನ್ನೋಕ್ಕೆ ಶುರು ಮಾಡಿ. ಎಷ್ಟೋ ಜನ ಮಕ್ಕಳು ಮೊಸರನ್ನ ತಿನ್ನೋದಿಲ್ಲ, ಅವಾಗ ಬೇಕಾದ ಜಂಕ್ ತಿಂತಾರೆ, ಇನ್ನೇನೋ ತಿನ್ಬಿಡ್ತಾರೆ. ಹಾಗಾಗಿ ಅವ್ರಿಗೆ ಇವಾಗಿಂದ ಅಭ್ಯಾಸ ಮಾಡಿ ಮೊಸರನ್ನ ರೆಗ್ಯುಲರ್ ತಿನ್ನೋಕೆ ಹೇಳಿ. ನಾನು ಗೆಳೆಯರು ಅವಾಗ ಹೇಳಿದ್ರೆ ಕೆಲವು ತಪ್ಪು ಅಪನಂಬಿಕೆಗಳಿದೆ, ಮಿತ್ಸ್ ಅಂತ ಹೇಳ್ತೀವಿ. ಏನಪ್ಪ ನಂಬರ್ 1 ಮಿತ್ ಅಂದರೆ, ನೀವು ಮೊಸರು ತಿಂದ್ಬಿಟ್ರೆ ಉಸಿರಾಡೋ ತೊಂದರೆ ಆಗುತ್ತೆ, ಕೋಲ್ಡ್ ಆಗುತ್ತೆ, ಬ್ರೀತಿಂಗ್ ಪ್ರಾಬ್ಲಮ್ ಆಗುತ್ತೆ ಅಂತ ಒಂದು ತಪ್ಪು ನಂಬಿಕೆ ಇದೆ. ಖಂಡಿತ ಸೈಂಟಿಫಿಕ್ ಆಗಿ ಎವಿಡೆನ್ಸ್ ಏನು ಈ ಥರ ಬ್ರೀತಿಂಗ್ ಪ್ರಾಬ್ಲಮ್ ಜಾಸ್ತಿ ಆಗಲ್ಲ. ಬಟ್ ಅದರಲ್ಲಿ ಫ್ಯಾಟ್ಸ್ ಜಾಸ್ತಿ ಅಂತ ಹೇಳಿದಾಗ ಕೆಲವು ನಿಮ್ಮ ಸಲಹೆ ಸ್ವಲ್ಪ ತಿಕ್ಕಾಗುತ್ತೆ, ಕೆಲವರು ಅದನ್ನೇ ಕಫ ಅನ್ಕೊಂಡ್ಬಿಡ್ತಾರೆ. ಖಂಡಿತ ಅದು ಕಫ ಅಲ್ಲ. ಸೊ ಹಾಗೆ ಸೈಂಟಿಫಿಕ್ ಆಗಿ ಯಾವುದೂ ಪುರಾವೆಗಳಿಲ್ಲ ಏನು ನೀವು ಮೊಸರು ತಿನ್ನೋದ್ರಿಂದ ಕೋಲ್ಡ್ ಜಾಸ್ತಿ ಆಗುತ್ತೆ ಅಂತ. ಹಾಗೆ ಮ್ಯೂಕಸ್ ಸ್ವಲ್ಪ ಸೆಕ್ರೇಷನ್ ಜಾಸ್ತಿ ಅದನ್ನು ನೀವು ತಪ್ಪಿರ್ಕೋತಾರೆ ಜನಗಳು, ಅದನ್ನು ಖಂಡಿತ ಅಲ್ಲ. ಸೊ ಹಾಗಾಗಿ ನೀವು ಆರಾಮಾಗಿ ಮೊಸರು ಉಪಯೋಗಿಸ್ಬೋದು. ಕೆಲವರಿಗೆ ನಿಮ್ಮ ನಿಮ್ಮ ವೈಯಕ್ತಿಕ ಅನುಭವ, ನಾನು ಯಾವಾಗಲೂ ಹೇಳ್ತೀನಿ, ಕೆಲವು ಪೇಷಂಟ್ಸ್ಗೆ ನಾನು ರುಮ್ಟ್ರಾತಿಕ್ ಪೇಷಂಟ್ಸ್ ಭಾಳ ಟ್ರೀಟ್ಮೆಂಟ್ ಮಾಡ್ತಿದ್ದೆ. ಕೆಲವು ಆಹಾರ ಪದ್ಧತಿ ನೋವು ಜಾಸ್ತಿ ಆಗ್ತದೆ, ಅದನ್ನು ಅವಾಯ್ಡ್ ಮಾಡಿ. ನಿಮ್ಮ ಅನುಭವನೇ ಅಲ್ವಾ ಮೇನ್, ನಿಮ್ಮ ಬಾಡಿ ಆ ಒಂದು ಆಹಾರ ಪದ್ಧತಿ ಹೇಗೆ ಅದು ನಿಮಗೆ ಇದು ಮಾಡಿದ್ರೆ ಅದು ನಿಮಗೆ ಗೊತ್ತಿರುತ್ತೆ. ನೋಡಿ, ಕೆಲವು ಆಹಾರ ಪದ್ಧತಿಯಿಂದಾಗ ನೋವು ಜಾಸ್ತಿ ಆಗ್ತದೆ ಅನಿಸಿದ್ರೆ, ಅಥವಾ ನಿಮಗೆ ಉಸಿರಾಡ ತೊಂದರೆ ಆಗ್ತದೆ, ಕೋಲ್ಡ್ ಜಾಸ್ತಿ ಅವಾಯ್ಡ್ ಮಾಡಿ. ಬಟ್ ಸಾಧಾರಣವಾಗಿ ಮೊಸರು ತೊಗೊಳೋದ್ರಿಂದ ಕೋಲ್ಡ್ ಜಾಸ್ತಿ ಆಗೋದು ಅನ್ಕಾಮನ್. ನಂಬರ್ 2 ಮಿತ್ ಏನಪ್ಪ ಅಂದರೆ, ರಾತ್ರಿ ಮೊಸರು ತಿನ್ನಬಾರ್ದು ಅಂತ ಕೆಲವರಿಗೆ ಒಂದು ತಪ್ಪು ಕಲ್ಪನೆ. ಏನಪ್ಪ ಅಂದರೆ ಅದರಲ್ಲಿ ಫ್ಯಾಟ್ ಮತ್ತು ಪ್ರೋಟೀನ್ ಜಾಸ್ತಿ ಹೆವಿ ಆಗಿಬಿಡುತ್ತೆ ಅಂತ. ನೋಡಿ, ನೀವು ಮೊಸರು ತಿನ್ನೋದ್ರಿಂದ ಮೊಸರನ್ನ ತಿಂದ ಹೆವಿ ಆಗಲ್ಲ. ನೀವು ಮುಂಚೆನೇ ಸರಿ ಬರ್ಸ್ಬಿಟ್ಟಿರ್ತೀರಲ್ವಾ, ಎಲ್ಲ ಏನು ಚಪಾತಿ ಅಂತೆ ಅದಂತೆ ಇದಂತೆ ಪಲ್ಯಗಳೆಲ್ಲ ಹೊಡೆದ್ಬಿಟ್ಟು ಸಾರನ್ನ ಆಮೇಲೆ ನಿಮ್ಮದು ಹುಳಿಯನ್ನ ಏನೆಲ್ಲ ತಿನ್ಬಿಟ್ಟು ಸ್ವೀಟ್ ತಿಂದು ಹೊಟ್ಟೆ ಎಷ್ಟು ತಪ್ಪ ಆಗ್ಬಿಟ್ಟಿದೆ. ಮದುವೆ ಮನೆಗೆ ಹೋಗೋದು ತಿನ್ಬಿಡಿರ್ತಾರೆ ಚೆನ್ನಾಗಿ, ಕೊನೆಗೆ ಮೊಸರನ್ನ ಬರುತ್ತೆ. ಸೊ ನೀವು ಯಾವಡೇ ಹೊಟ್ಟೆ ತುಂಬಿದ್ರೆ ಅದ್ಮೇಲೆ ಮೊಸರನ್ನ ತಿಂದಾಗ ನಿಮ್ಗೆ ಮೊಸರನ್ನ ತಿಂದಕ್ಕೆ ಆಯ್ತು ಆ ಥರ ಫೀಲಿಂಗ್ ಬರುತ್ತೆ. ಖಂಡಿತ ಮೊಸರನ್ನ ತಿಂದ ಆ ಥರ ಫೀಲಿಂಗ್ ಬರಲ್ಲ. ನೀವು ಮಾಮೂಲಿ ಊಟ ತಿಂದು ಸ್ವಲ್ಪ ಕಡಿಮೆ ಮಾಡಿ. ಮಾಮೂಲಿ ನಿಮ್ಮ ಸಾರನ್ನು ತಿಂತೀರ, ಹುಳಿಯನ್ನು ತಿಂತೀರ, ಎಕ್ಸ್ಟ್ರಾ ಪುಳಿಯೋಗರನ್ನು, ಚಿತ್ರಾನ್ನ, ಪಲಾವು ತಿಂತೀರ, ಅದನ್ನು ಸ್ವಲ್ಪ ಕಡಿಮೆ ಮಾಡಿ. ಮೊಸರನ್ನ ಸ್ವಲ್ಪ ಜಾಗ ಇಟ್ಕೊಳ್ಳಿ, ಅವಾಗ ಹೆವಿ ಆಗಲ್ಲ. ಸೊ ಮೊಸರನ್ನ ರಾತ್ರಿ ತಿಂದ ಏನು ತೊಂದರೆ ಇಲ್ಲ. ಆಲ್ರೆಡಿ ಹೊಟ್ಟೆ ತುಂಬಿರೋದ್ರಿಂದ ತೊಗೊಂಡಾಗ ಸ್ವಲ್ಪ ಹೆವಿನೆಸ್ ಫೀಲ್ ಆಗುತ್ತೆ. ಸೊ ಹಾಗಾಗಿ ಮೊಸರನ್ನ ಮೇಲೆ ಅದನ್ನು ಬ್ಲೇಮ್ ಹಾಕ್ಬೇಡಿ, ಆಯ್ತಾ. ನೀವು ತಿನ್ನೋದನ್ನು ಬೇರೆ ನಾನು ಸ್ವಲ್ಪ ಕಡಿಮೆ ಮಾಡಿಬಿಡಿ. ಮೊಸರನ್ನ ಸ್ವಲ್ಪ ಜಾಗ ಹೊಟ್ಟೆಲಿ ಇರಲಿ, ಅದು ಒಳ್ಳೆಯದಾಗುತ್ತೆ. ಸೊ 3ನೇ ಮಿತಿ ಏನಪ್ಪ ಅಂತಂದರೆ, ತಪ್ಪು ಕಲ್ಪನೆ ಅಂದರೆ, ನಿಮ್ಗೆ ಮೊಸರು ತಿಂದ ಅಲರ್ಜಿ ಜಾಸ್ತಿ ಆಗುತ್ತೆ. ಕೆಲವರಿಗೆ ಮೊಸರಿಂದ ಅಲರ್ಜಿ ಸರ್ ಆಗಲ್ಲ ಸರ್, ಅಲರ್ಜಿ ಅದು ಖಂಡಿತ ತಪ್ಪು. ಆ್ಯಕ್ಚುಲಿ ಮೊಸರು ತಿನ್ನೋದ್ರಿಂದ ಗಟ್ಟಲ್ಲಿ ಬ್ಯಾಕ್ಟೀರಿಯಾಸ್ ಇಂಪೇರ್ ಆದರೆ, ಗಟ್ ಲೈನಿಂಗ್ ಪ್ರಾಬ್ಲಮ್ ಆದರೆ ಅವಾಗ ನಿಮಗೆ ಅಲರ್ಜಿ ಬರೋ ಚಾನ್ಸ್. ಆ್ಯಕ್ಚುಲಿ ಮೊಸರು ತಿಂದ ಗಟ್ ಲೈನಿಂಗ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ, ಗುಡ್ ಬ್ಯಾಕ್ಟೀರಿಯಾಸ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಮೊಸರು ತೊಗೊಂಡು ಅಲರ್ಜಿ ಕಡಿಮೆ ಆದ ಹೊತ್ತು ಜಾಸ್ತಿ ಆಗಲ್ಲ. ಹಾಗಾಗಿ ಅದು ತಪ್ಪು ಕಲ್ಪನೆ ಬೇಡ. ಮೊಸರಿಂದ ಅಲರ್ಜಿ ಬರುತ್ತೆ ತಿನ್ಬೇಡಿ ಅಂತ ಸ್ಪ್ರೆಡ್ ಮಾಡಬೇಡಿ, ಆರಾಮಾಗ್ತೀನಿ. ನಿಮ್ಮ ಮೊಸರನ್ನ ಯಥೇಚ್ಛವಾಗಿ ಬಳಸಿ. ನಿಮ್ಮ ಗಟ್ ವಿಲ್ ಥ್ಯಾಂಕ್ ಯು, ನಿಮ್ಮ ಹೊಟ್ಟೆ ನಿಮಗೆ ಥ್ಯಾಂಕ್ಸ್ ಹೇಳುತ್ತೆ. ಯಾಕೆಂದರೆ ಒಳ್ಳೆ ಬ್ಯಾಕ್ಟೀರಿಯಾಗಳು ಗಟ್ಟಲ್ಲಿ ಬರುತ್ತೆ, ಎಲ್ಲ ರೀತಿ ಅನುಕೂಲ ಆಗುತ್ತೆ. ಹಾಗೆ ಫ್ರೆಶ್ ಆಗಿರುವಂಥ ಮೊಸರನ್ನ ಖಂಡಿತ ಉಪಯೋಗಿಸ್ಕೊಳ್ಳಿ. ಹೆಲ್ತಿಯಾಗಿರಿ. ಎಲ್ಲ ಮನೆಯಲ್ಲೂ ಈ ಕಾಲದಲ್ಲಿ ಒಟ್ಟು ಕುಟುಂಬ ಎಲ್ಲ ಅಜ್ಜಿಗಳಾದರೆ ಮಜ್ಜಿಗೆ ಮಾತ್ರ ಖಂಡಿತ ಸಿಗುತ್ತೆ, ಮೊಸರು ಮಾತ್ರ ಸಿಗುತ್ತೆ. ಖಂಡಿತ ಹೋಗು ಮೊಸರು ಮಜ್ಜಿಗೆ ಯಥೇಚ್ಛವಾಗಿ ಬಳಸಿ. ಯಾರು ಮಕ್ಕಳು ತಿಂತಾರಲ್ಲ ಅವ್ರು ವಿಡಿಯೋನ ಫಾಲೋ ಮಾಡಿ ಅವ್ರು ನೋಡಲಿ. ಮೊಸರು ಮಜ್ಜಿಗೆ ಯಥೇಚ್ಛವಾಗಿ ಬಳಸಿ. ಹೆಲ್ತಿಯಾಗಿರಿ. ಒನ್ಸ್ ಅಗೇನ್ ಪೂರ್ತಿ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.
ನಾನು ಡಾಕ್ಟರ್ ಮುರಳೀಧರ್ ಅಂತ ರಾಕ್ಷಸ ಹಾಸ್ಪಿಟಲ್ ತುಮಕೂರು. ಖಂಡಿತ ನನ್ನ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ.